ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಟ್ಟೆಗಳನ್ನು ಯಾವ ರೀತಿಯಾಗಿ ಮಡ್ಚ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ನಮ್ಮ ಬಟ್ಟೆಗಳನ್ನು, ಮಕ್ಕಳು ಬಟ್ಟೆ ಆಗ್ಬೋದು, ಹಸ್ಬೆಂಡ್ ಬಟ್ಟೆ ಆಗ್ಬೋದು, ಹಾಗೆ ನಮ್ಮ ಬಟ್ಟೆ ಸೀರೆಗಳನ್ನು ನೀಟಾಗಿ ಮಡಚ್ಕೊಂಡು ಯಾವ ರೀತಿ ಇಟ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಾನಿಲ್ಲಿ ಒಂದು ಜೀನ್ಸನ್ನು ತಗೊಂಡಿದ್ದೇನೆ. ಈ ಜೀನ್ಸನ್ನು ನಾವು ಯಾವ ರೀತಿಯಾಗಿ ಮಡ್ಚೋದಂತ ಹೇಳಿ ನೋಡಿ. ಈ ರೀತಿಯಾಗಿ 2 ಫೋಲ್ಡರನ್ನು ಮಾಡಿಕೊಂಡು ನಾವು ನೀಟಾಗಿ ಇದನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಐರನ್ ಮಾಡಿರೋದಾಗ್ಬೋದು, ಮಾಡದೇ ಇರೋದಾಗ್ಬೋದು, ಯಾವುದನ್ನೇ ಆದರೂ ನಾವು ಈ ರೀತಿಯಾಗಿ ಮಡ್ಚ್ಕೊಳ್ಳೋದ್ರಿಂದ ಬಟ್ಟೆಗಳು ನೀಟಾಗಿ ಕುತ್ಕೊಳ್ಳುತ್ತೆ. ಈ ಸೈಡ್ ಏನಿದೆ ಅದನ್ನು ಈ ರೀತಿ ಒಳಗಡೆ ಮಡಚಿ ನಾವು ಈ ರೀತಿ 3 ಫೋಲ್ಡರ್ ಥರ ಮಾಡಿ ಮಡ್ಚ್ಕೊಳ್ಳೋದ್ರಿಂದ ಈ ರೀತಿ ನೀಟಾಗಿ ನಾವು ಬೀರುನಲ್ಲಿ ಇಟ್ಕೊಂಡ್ವಿ ಅಂದರೆ ಬಟ್ಟೆಗಳು ನೀಟಾಗಿ ಕುತ್ಕೊಳ್ಳುತ್ತೆ. ಬಿದ್ರೂ ಕೂಡ ಫೋಲ್ಡರು ಕಳ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಜಾಗ ಸಾಕಾಗಲ್ಲ ಅಂದರೆ ಈ ಥರನೂ ಕೂಡ 4 ಮಡಿಕೆಗಳಾಗಿ ನಾವು ಮಡಚಿ ಇಟ್ಕೊಳ್ಬೋದು. ಬೀರುನಲ್ಲಿ ನಾವು ಯಾವುದೇ ಬಟ್ಟೆಯನ್ನು ಇಟ್ಟಾಗ ಈ ರೀತಿ ಮಾಡಿ ನಾವು ಜೋಡಿಸಿ ಇಟ್ಕೊಂಡಾಗ ಬಟ್ಟೆಗಳು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವಾಗಲೂ ಇದೇ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಇಟ್ಕೊಂಡಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಐರನ್ ಮಾಡಿರುವಂತಹ ಪ್ಯಾಂಟ್ಗಳನ್ನು ಅಷ್ಟೇ ಐರನ್ ಮಾಡಿದ ನಂತರ ಈ ಥರ ನಾವು ಮಡ್ಚ್ಕೊಳ್ಬೇಕಾಗತ್ತೆ. ನಾವು ಐರನ್ ಮಾಡಿರುವಂತಹ ಮಾರ್ಕು ಕೂಡ ಅಲ್ಲೇ ಇರುತ್ತಲ್ವ, ಅದನ್ನೇ ನೋಡಿಕೊಂಡು ನೀಟಾಗಿ ಮಡಚಿ ಇಟ್ಕೊಂಡ್ರೆ ಎಷ್ಟು ಬಟ್ಟೆಗಳನ್ನಾದ್ರೂ ಕೂಡ ನಾವು ಬೀರುನಲ್ಲಿ ಜೋಡಿಸ್ಕೊಳ್ಬೋದು. ಯಾಕೆ ಅಂದರೆ ಸ್ವಲ್ಪ ಜಾಗ ಇತ್ತಂದರೆ ಈ ರೀತಿ ನೀಟಾಗಿ ನಾವು ಜೋಡಿಸಿ ಇಟ್ಕೊಳ್ಳೋದ್ರಿಂದ ಬಟ್ಟೆಗಳನ್ನು ಎಷ್ಟು ಬೇಕಾದರೂ ನಾವು ಬೀರುನಲ್ಲಿ ಇಟ್ಕೊಳ್ಬೋದು. ನಾವು ಹೆಂಗೆ ಬೇಕಂದ್ರೆ ಹಂಗೆ ಮಡಚಿಟ್ಕೊಂಡಾಗ ಬಟ್ಟೆಗಳು ಇಳಿಸೋದೇ ಇಲ್ಲ. ನೋಡಿ, ಐರನ್ ಮಾಡಿರುವಂತಹ ಪ್ಯಾಂಟನ್ನು ಈ ಥರ ಆಗಿ ಮಡಚಿ ಒಂದರ ಮೇಲೊಂದು ನಾವು ಇಟ್ಕೊಳ್ಬೇಕಾಗತ್ತೆ. ನಾವು ಬೀರುನಲ್ಲಿ ಇಡಬೇಕಾದ್ರೆ ನಾವು ಈ ಸೈಡಿಗೆ ಇಟ್ಕೊಳ್ಳೋದು ಸರಿ. ಹಾಗೆಯೇ ಐರನ್ ಮಾಡದೇ ಇರುವಂತಹ ಬಟ್ಟೆಗಳನ್ನು ನಾನೀಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಒಂದು ಸ್ವಲ್ಪ ಬಟ್ಟೆಗಳಾದ ನಂತರ ಎಲ್ಲವನ್ನು ಒಟ್ಟಿಗೆ ಐರನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಾಗ ಎಷ್ಟು ಬಟ್ಟೆನಾದ್ರೂ ಕೂಡ ಇಟ್ಕೊಳ್ಬೋದು. ಹಾಗೆ ಐರನ್ ಮಾಡಿರುವಂಥ ಶರ್ಟ್ಗಳನ್ನು ನೀಟಾಗಿ ಬಟನ್ಗಳೆಲ್ಲವನ್ನು ಕೂಡ ಹಾಕ್ಕೊಂಡು ಮಡ್ಚ್ಕೊಳ್ಬೇಕಾಗತ್ತೆ. ಈ ರೀತಿ ಬಟನ್ ಎಲ್ಲವನ್ನು ಹಾಕಿ ಶರ್ಟನ್ನು ನಾವು ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಉಲ್ಟಾ ಮಾಡ್ಕೊಂಡ ನಂತರ ನಾವು ಇದನ್ನು ಈ ರೀತಿಯಾಗಿ ಸರಿಯಾಗಿ ಫಸ್ಟು ನಾವು ಬಟ್ಟೆಯನ್ನು ನೀಟಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಐರನ್ ಮಾಡಿರೋದು ಕೂಡ ಹೊರಟೋಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಸರಿ ಮಾಡಿ ಇಟ್ಕೊಂಡು ಈ ತೋಳುಗಳನ್ನು ಈ ರೀತಿಯಾಗಿ ಹಿಂದಕ್ಕೆ ಮಡ್ಚ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಮಡಚಿದ ನಂತರ ಈ ಥರ ಒಂದೇ ಸ್ಟೆಪ್ಗೆ ನಾವು ಮಡ್ಚ್ಕೊಳ್ಬೋದು. ಈ ಥರ ಮಡಚಿ ನಾವು ಬೀರುನಲ್ಲಿ ಈ ಭಾಗ ಈ ಥರ ಕಾಣಿಸೋ ಥರ ನಾವು ಇಟ್ಕೊಂಡ್ವಿ ಅಂದರೆ ಶರ್ಟ್ಗಳನ್ನು ಆರಾಮವಾಗಿ ತೆಕ್ಕೊಳ್ಬೋದು. ಹಾಗೆಯೇ ನೋಡಿ, ಈ ಥರನಾದರೂ ಮಡಚಿಟ್ಕೊಳ್ಬೋದು. ಕೆಲವೊಂದು ಬೀರುನಲ್ಲಿ ಉದ್ದವಾಗಿರಲ್ಲ ಅಲ್ವಾ, ಅಗಲವಾಗಿರುತ್ತೆ ಅಂಥವರು ಈ ಥರ 3 ಫೋಲ್ಡರನ್ನು ಮಾಡಿ ಇಟ್ಕೊಳ್ಬೋದು. ಹಾಗೆ ಐರನ್ ಮಾಡದೇ ಇರುವಂಥ ಶರ್ಟ್ಗಳನ್ನು ಇದಕ್ಕೆ ಯಾವಾಗಲೂ ಗುಂಡಿ ಹಾಕಿ ಮಡ್ಚೋದಕ್ಕಾಗೋದಿಲ್ಲ ಅಲ್ವಾ. ಐರನ್ ಮಾಡಿದಾಗ ಸ್ವಲ್ಪ ಗುಂಡಿ ಹಾಕಿ ನಾವು ಮಡ್ಚ್ಕೊಳ್ತೀವಿ. ಈ ಥರ ತೋಳುಗಳನ್ನು ಒಳಗಡೆ ಸೇರಿಸಿ ನಾವು ಮಡ್ಚ್ಕೊಳ್ಳೋದ್ರಿಂದ ಬಟ್ಟೆಗಳು ನೋಡೋದಕ್ಕೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಜೋಡಿಸ್ಕೊಂಡು ಇಟ್ಕೊಳ್ಬೋದು. ಈಗ ನೋಡಿ, ಶರ್ಟು ಪ್ಯಾಂಟು ಎಲ್ಲವನ್ನು ಕೂಡ ಒಂದೇ ಇದರಲ್ಲಿ ಈ ಥರ ಮಡಚಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೂ ಕೂಡ ನಾವು ವಾರ್ಡ್ರೂಬ್ನಲ್ಲಿ ಇಟ್ಟಾಗ ನೀಟಾಗಿ ಕಾಣಿಸುತ್ತೆ. ಹಾಗೆ ಟೀ ಶರ್ಟ್ಗಳನ್ನು ಅಷ್ಟೇ ನಾವು ಮಡ್ಚೋದಕ್ಕೆ ಕಷ್ಟ ಅಂದಾಗ ಈ ಥರ ಒಂದು ಬುಕ್ಕನ್ನು ಈ ಥರ ಇಟ್ಕೊಂಡು ನಾವು ಕಾಲರ್ನ ಹತ್ತಿರ ಹಿಂಭಾಗದಲ್ಲಿ ಈ ಥರ ಫೋಲ್ಡನ್ನು ಮಾಡ್ಕೊಂಡ್ವಿ ಅಂದರೆ ಆರಾಮವಾಗಿ ಮಡ್ಚ್ಕೊಂಡು ಬಿಡ್ಬೋದು. ಈ ಟೀ ಶರ್ಟ್ಗಳನ್ನು ಎಷ್ಟೇ ಇದ್ರೂ ಕೂಡ ಮಡಚಿ ನೀಟಾಗಿ ಜೋಡಿಸ್ಕೊಳ್ಬೋದು. ಟೀ ಶರ್ಟ್ಗಳಂತೂ ಈ ರೀತಿಯಾಗಿ ನಾವು ಮಡಚಿ ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಮಡ್ಚೋದಕ್ಕೆ ಬರಲ್ಲ ಅನ್ನೋರು ಈ ಥರ ಬುಕ್ಕನ್ನು ಯೂಸ್ ಮಾಡಿ ಮಡ್ಚ್ಕೊಳ್ಬೋದು. ಹಾಗೆ ಈ ಥರ ಫೋಲ್ಡ್ ಮಾಡಿನೂ ಕೂಡ ಇಟ್ಕೊಳ್ಬೋದು. ಸ್ಪೇಸು ಯಾವ ಥರ ಇದೆ ಆ ಥರ ನೋಡಿಕೊಂಡು. ಹಾಗೆ ನಾರ್ಮಲಾಗಿ ಡೈಲಿ ಯೂಸ್ ಮಾಡುವಂಥ ಟೀ ಶರ್ಟ್ಗಳನ್ನು ನಾವು ಶರ್ಟನ್ನು ಮಡಚಿದ ರೀತಿಯಲ್ಲಿ ಈ ರೀತಿಯಾಗಿ ಈ ಸೈಡ್ಗಳು ಕಾಣಿಸ್ತಾ ಇರೋ ರೀತಿಯಲ್ಲಿ ನಾವು ಒಳಗಡೆಗೆ ಸೇರಿಸಿ ಮಡಿಸ್ಕೊಂಡ್ಬಿಟ್ಟಾಗ ಅವು ಬಟ್ಟೆಗಳು ವಾರ್ಡ್ರೂಬ್ನಲ್ಲಿ ಮೆಸ್ಸಿಯಾಗಿ ಕಾಣೋದಿಲ್ಲ, ನೀಟಾಗಿ ಇರುತ್ತೆ. ಅದೇ ಥರ ಮಕ್ಕಳ ಬಟ್ಟೆಗಳಾಗ್ಬೋದು, ಶರ್ಟ್ಗಳು ಯಾವುದೇ ಆದ್ರೂ ಅಷ್ಟೇ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಹಾಗೆ ಮಕ್ಕಳ ಬಟ್ಟೆಗಳಲ್ಲಿ ಈ ರೀತಿಯ ಪೈಜಾಮಗಳೇನಿರುತ್ತೆ ಇವುಗಳಂತೂ ನೀಟಾಗಿ ಜೋಡಿಸ್ಕೊಳ್ಬೇಕು. ಹಾಗೆ ಇದರ ಪ್ಯಾಂಟು, ಶೇರ್ವಾನಿ ಏನಾದ್ರು ಎಲ್ಲಾದರೂ ಒಂದು ಸಿಕ್ಕಲಿಲ್ಲ ಅಂದರೆ ಹಾಕ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಆವಾಗ ಹುಡ್ಕೊಂಡು ಕೂತ್ಕೊಂಡ್ರೆ ಟೈಮು ಕೂಡ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾವು ಮಡ್ಚ್ಕೊಳ್ಬೇಕಾದ್ರೇ ಎಲ್ಲವನ್ನು ಒಂದೇ ಕಡೆ ಹಾಕಿ ಮಡ್ಚ್ಕೊಳ್ಳೋದ್ರಿಂದ ಬೇಗ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ, ಈ ಥರ ಅಂಗಡಿನಲ್ಲಿ ಮಡ್ಚೋ ರೀತಿ ನಾವು ಎಲ್ಲವನ್ನು ಉಲ್ಟಾ ಮಡ್ಚ್ಕೊಂಡು ಇದನ್ನು ಪ್ಯಾಂಟನ್ನು ಇದರ ಮಧ್ಯದಲ್ಲಿ ಇಟ್ಟು ಇದನ್ನು ಸೇರಿಸಿ ಮಡ್ಚ್ಕೊಳ್ತಾ ಇದ್ದೀನಿ. ಈ ರೀತಿ ಮಡ್ಚ್ಕೊಳ್ಳೋದ್ರಿಂದ ಪ್ಯಾಂಟು ಕೂಡ ಯಾವ ಕಡೆನೂ ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಆರಾಮವಾಗಿ ಬಟ್ಟೆ ಬೇಕು ಅಂದಾಗ ತೆಕ್ಕೊಳ್ಬೋದು. ಎಷ್ಟೇ ಬಟ್ಟೆ ಇದ್ದರೂ ಈ ಥರ ಮಡಚಿ ನಾವು ಬೀರುನಲ್ಲಿ ಇಟ್ಟಾಗ
ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ಬೇರೆಯವ್ರು ಬಂದಾಗ ನಾವು ಬೀರೂನ ನೋಡಿದ್ರೂ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತಾರೆ. ಅದಕ್ಕೋಸ್ಕರ ನಾವು ಈ ಥರ ಇಟ್ಕೊಳ್ಬೋದು. ಹಾಗೆ ನೋಡಿ, ಇದು ಒಂದು ವೇಸ್ಟ್ ಬಾಕ್ಸು. ಏನಾದರೂ ಆರ್ಡ್ರ್ ಮಾಡಿದಾಗ ಬರ್ತಾ ಇರುತ್ತಲ್ಲ, ಅವನ್ನ ಬಿಸಾಡದೆ ನಾವು ಈ ಥರ ಮಕ್ಕಳ ಇನ್ನರ್ ವೇರ್ಸ್ಗಳನ್ನು ಸೆಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಬೀರೂನಲ್ಲಿ ಒಂದ್ರ ಮೇಲೆ ಒಂದು ಇಟ್ಟಾಗ ಬಿದ್ದೋಗ್ತಾ ಇರುತ್ತಲ್ವ, ಅದ್ರ ಬದಲಾಗಿ ಈ ಥರ ಬಾಕ್ಸ್ನಲ್ಲಿ ನಾವು ಜೋಡಿಸಿ ಇಟ್ಕೊಂಡಾಗ ಅವರು ಎತ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಇದು ಒಂದು ಪ್ಲಾಸ್ಟಿಕ್ನ ಪುಟ್ಟಿನಲ್ಲಿ ಮಕ್ಕಳು ಸ್ಕೂಲಿಗೆ ಯೂಸ್ ಮಾಡುವಂಥ ನ್ಯಾಪ್ಕಿನ್ಗಳು ಹಾಗೆ ಸ್ಯಾಕ್ಸ್ಗಳು ಎಲ್ಲವನ್ನು ಜೋಡಿಸಿ ಈ ಥರ ಮಡಚಿ ಇಟ್ಬಿಟ್ಟಾಗ ಅವರು ಎತ್ಕೊಳ್ಬೇಕಾದ್ರೆ ನೀಟಾಗಿ ಎತ್ಕೊಳ್ತಾರೆ. ಹಾಗೆಯೇ ಎಲ್ಲಂದರಲ್ಲಿ ಬಿಸಾಕೊಳ್ಳೋದಿಲ್ಲ, ಇದೇ ಥರ ತಂದು ಇಲ್ಲೇ ಇಟ್ಕೊಳ್ತಾರೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡಿಟ್ಟಿದ್ದೇನೆ. ಹಾಗೆ ಹೆಣ್ಮಕ್ಳಿದ್ರಂತೂ ಅವರ ಲೆಹಂಗಾಗಳು, ಫ್ರಾಕು ಅವುಗಳನ್ನು ಅಷ್ಟೇ ನಾವು ನೀಟಾಗಿ ಮಡಚ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಲೆಹಂಗಾದಲ್ಲಿ ಅದರ ಟಾಪು, ವೇಲು, ಬ್ಲೌಸು ಎಲ್ಲವನ್ನು ಒಂದಕ್ಕೆ ಹಾಕಿ ನಾವು ಈ ರೀತಿ ಮಡಚಿ ಇಟ್ಕೊಂಡಾಗ ಬೇಕಂದಾಗ ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ. ಇಲ್ಲ ಅಂದರೆ ಬ್ಲೌಸ್ ಸಿಕ್ಕಿದ್ರೆ ಲಂಗ ಸಿಗಲ್ಲ, ಲಂಗ ಸಿಕ್ಕರೆ ವೇಲ್ ಸಿಗಲ್ಲ, ಈ ಥರ ಆಗ್ತಾ ಇರುತ್ತಲ್ವ. ನಾವು ಎಲ್ಲವನ್ನು ಸೇರಿಸಿ ಒಂದೇ ಕಡೆ ಇಟ್ಕೊಂಡಾಗ ನೀಟಾಗಿ ಸಿಗತ್ತೆ. ಹಾಗೆ ಅವರ ಟಾಪ್ಗಳಾಗ್ಬೋದು, ಯಾವುದನ್ನೇ ಆದ್ರೂ ಅಷ್ಟೇ ನಾವು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಮಕ್ಕಳಿಗೂ ಕೂಡ ನಾವು ಈ ರೀತಿಯಾಗಿ ನಾವು ಕಲಿಸ್ಕೊಟ್ರೆ ಅವರು ಕೂಡ ಇದೇ ಥರ ಇರ್ತಾರೆ. ನಾವು ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ತೀವೋ ಆ ರೀತಿ ಇರ್ತಾರೆ. ನೋಡಿ, ಈ ಥರ ಅವ್ರು ಎಷ್ಟೇ ಬಟ್ಟೆಗಳಿದ್ರೂ ಈ ಥರ ನೀಟಾಗಿ ಮಡಚಿ ನಾವು ಇಟ್ಕೊಳ್ಳೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅವರು ಕೂಡ ಎತ್ಕೊಳ್ಬೇಕಾದ್ರೆ ನೀಟಾಗಿ ಇಟ್ಟಿದ್ದಾರಲ್ವ ಅಂತೇಳಿ ಅವರು ಕೂಡ ತೆಕ್ಕೊಳ್ತಾರೆ. ಅದಕ್ಕೋಸ್ಕರ ಅಂತೇಳಿ ಈ ಥರ ನಾವು ನೀಟಾಗಿ ಜೋಡಿಸ್ಕೊಳ್ಳೋದನ್ನ ಕಲಿಸ್ಕೊಡ್ಬೇಕು. ನೋಡಿ, ಇದೇ ಥರವಾಗಿ ಅವರ ಬಟ್ಟೆಗಳೆಲ್ಲವನ್ನು ಕೂಡ ಜೋಡಿಸಿ ನಾವು ಬೀರೂನಲ್ಲಿ ಒಂದರ ಮೇಲೆ ಒಂದು ಇಟ್ಟಾಗ ಎಷ್ಟೇ ಕಡಿಮೆ ಸ್ಪೇಸ್ ಇದ್ರೂ ಕೂಡ ಎಷ್ಟು ಬಟ್ಟೆಗಳನ್ನು ಇಡಿಸುತ್ತೆ. ಹಾಗೆ ನಮ್ಮ ಕುರ್ತಾಗಳೇನಿರುತ್ತೆ ಆ ರೀತಿ ಕುರ್ತಾಗಳನ್ನು ಇವುಗಳನ್ನು ಕೂಡ ನಾವು ಈ ರೀತಿಯಾಗಿ ಐರನ್ ಮಾಡಿದಂಥವನ್ನ ಹಿಂಭಾಗಕ್ಕೆ ಈ ರೀತಿ ಫೋಲ್ಡನ್ನು ಮಾಡಿ ಇದರ ತೋಳುಗಳನ್ನು ಈ ರೀತಿಯಾಗಿ ಮಡಚ್ಕೊಂಡು ನಾವು ಮಡಚ್ಕೊಂಡು ಇಟ್ಕೊಂಡ್ವಿ ಅಂದರೆ ಎಷ್ಟು ಕುರ್ತಾಗಳನ್ನು ಕೂಡ ನಾವು ಒಂದರ ಮೇಲೊಂದು ವಾರ್ಡ್ರೋಬ್ನಲ್ಲಾಗ್ಬೋದು, ಬೀರೂನಲ್ಲಾಗ್ಬೋದು ನೀಟಾಗಿ ಜೋಡಿಸ್ಕೊಳ್ಬೋದು. ನೋಡಿ, ಈ ಥರ ಮಡಚ್ಕೊಂಡು ನಾವು ಇಟ್ಕೊಳ್ಬೋದು. ಇಲ್ಲ ಸ್ಪೇಸ್ ಇಲ್ಲ, ಅದು ಲೆಂತಿಯಾಗಿ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ ಅನ್ನೋರು ಈ ರೀತಿ 3 ಫೋಲ್ಡರನ್ನು ಮಾಡಿಕೊಂಡು ಈ ಥರ ಚಿಕ್ಕದಾಗಾದ್ರೂ ಇಟ್ಕೊಳ್ಬೋದು. ಈ ಥರ ಇಟ್ಕೊಳ್ಳೋದ್ರಿಂದನೂ ಕೂಡ ಸುಮಾರು ಬಟ್ಟೆಗಳನ್ನು ಇಡಿಸುತ್ತೆ. ಒಂದರ ಮೇಲೊಂದು ಹಾಕಿ ನಾವು ಇಟ್ಕೊಂಡಾಗ ನಮ್ಗೆ ಬೇಕಾದದ್ದನ್ನು ನಾವು ಆರಾಮವಾಗಿ ತೆಕ್ಕೊಳ್ಬೋದು. ಈ ಸೈಡ್ ಬರುವ ಥರನೇ ನಾವು ಇಟ್ಕೊಳ್ಬೇಕು. ಯಾಕೆಂದರೆ ನಮ್ಗೆ ಬೇಕಾದಾಗ ತೆಕ್ಕೊಳ್ಳೋದಕ್ಕೆ ನೋಡಿ ತೆಕ್ಕೊಳ್ಬೋದು. ಹಾಗೆ ಅದು ಫೋಲ್ಡರ್ ಕೂಡ ಹಾಳಾಗೋದಿಲ್ಲ ನಾವು ತೆಕ್ಕೊಳ್ಬೇಕಾದ್ರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಉಲ್ಟಾ ಇಟ್ಕೊಂಡ್ವಿ ಅಂದರೆ ಅದು ಎಳ್ಕೊಳ್ಬೇಕಾದ್ರೇ ಅವು ಮಡಿಕೆಗಳು ಬೇರೆ ಡ್ರೆಸ್ಗಳ ಬಿಚ್ಚೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಕಾಣಿಸೋ ರೀತಿಯಲ್ಲೇ ನಾವು ಇಟ್ಕೊಳ್ಬೇಕು. ನೋಡಿ, ಈ ಭಾಗ ಕಾಣಿಸೋ ರೀತಿಯಲ್ಲೇ ನಾವು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡ್ರೇ ಬಟ್ಟೆಗಳನ್ನು ಎತ್ಕೊಳ್ಬೇಕಾದ್ರೆ ಈಸಿ ಆಗುತ್ತೆ. ಹಾಗೆ ನಾವು ಡೈಲಿ ವೇರ್ ಮಾಡುವಂತಹ ಟಾಪ್ಸ್ಗಳೇನಿದೆ ಅವುಗಳನ್ನು ನಾವು ಅದೇ ರೀತಿಯಾಗಿ ಮಡ್ಚ್ಕೊಂಡು ಕುತ್ಕೊಳ್ಳೋದಕ್ಕೆ ಅಲ್ವಾ. ಅದಕ್ಕೋಸ್ಕರ ನೋಡಿ, ಇವುಗಳನ್ನು ಅಷ್ಟೇ ನಾವು ಮಡ್ಚ್ಬೇಕಾದ್ರೆ ನೀಟಾಗಿ ಮಡಚಿ ಇಟ್ಕೊಂಡ್ರೆ ಕೆಲವೊಂದು ಡ್ರೆಸ್ಗಳಿಗೆ ಐರನ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಾಂದರೆ ನಾವು ಹೆಂಗಂದ್ರಂಗೆ ಮಡಚಿ ಇಟ್ಟರೆ ಅವು ಐರನ್ ಮಾಡಬೇಕಾಗತ್ತೆ, ಅವು ಸುಕ್ಕಟ್ಕೊಳ್ಳುತ್ತಲ್ವ. ಅದಕ್ಕೋಸ್ಕರ ಈ ಥರ ನಾನು ಯಾವಾಗಲೂ ನಾರ್ಮಲ್ ಡ್ರೆಸ್ಗಳನ್ನು ಮನೆಯಲ್ಲಿ ಯೂಸ್ ಮಾಡುವಂಥವನ್ನ ಈ ಥರವಾಗಿ ಮಡ್ಚ್ಕೊಳ್ಳೋದು. ಈ ಥರ ಕೈಯಲ್ಲಿ ಇಟ್ಕೊಂಡು ಮಡ್ಚ್ಕೋಬೋದು. ಇವನ್ನ ನಿಮಗೆ ವಿಡಿಯೋಗೋಸ್ಕರ ಅಂತೇಳಿ ಹಾಸಿಗೆ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಡಚಿ ನಾವು ಇಟ್ಕೊಂಡಾಗ ಅಂದರೆ ಡೈಲಿ ಯೂಸ್ ಮಾಡುವಂತಹ ಡ್ರೆಸ್ಗಳನ್ನು ಇದೇ ಥರ ನಾರ್ಮಲಾಗಿ ನಾವು ಕೈನಲ್ಲೇ ನಿಂತ್ಕೊಂಡು ಮಡಚಿ ಇಟ್ಕೊಳ್ಬೋದು ಬೇಗನೆ. ಹಾಗೆಯೇ ನಾವು ಈಗ ಕಷ್ಟಪಟ್ಟು ಮಡಚುವಂಥ ಡ್ರೆಸ್ ಅಂದರೆ ಈ ಥರ ಅನಾರ್ಕಲಿ ಡ್ರೆಸ್ಗಳನ್ನು ತುಂಬ ಲಾಂಗ್ ಇರೋದ್ರಿಂದ ಇವು ಅಗಲವಾಗಿರುತ್ತಲ್ವ, ಇವುಗಳನ್ನು ಮಡಚೋದೇ ತುಂಬ ಕಷ್ಟ. ಇವುಗಳನ್ನು ನಾವು ಈ ರೀತಿ ಉಲ್ಟಾವನ್ನು ಮಾಡಿಕೊಂಡು ಇವನ್ನ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಕೆಳಗಡೆ ಭಾಗ ಏನಿದೆ ಇದನ್ನು ನಾವು ಮೊದಲು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಎಷ್ಟು ನಾವು ಚಿಕ್ಕದಾಗಿ ಮಡ್ಚ್ಕೋತೀವೋ ಅಷ್ಟು ಬರೋವರೆಗೂ ಕೂಡ ಈ ಕೆಳಗಡೆ ನಾವು ಈ ಅನಾರ್ಕಲಿ ಇರುತ್ತಲ್ವ ಇದನ್ನೆಲ್ಲವನ್ನು ಕೂಡ ನೀಟಾಗಿ ಮಡ್ಚ್ಕೊಳ್ಬೇಕು. ನೋಡಿ, ಈ ರೀತಿ ಮಡ್ಚ್ಕೊಂಡ ನಂತರ ನಾವು ಇದನ್ನು ಮಡ್ಚ್ಕೊಳ್ಬೇಕಾಗತ್ತೆ. ಮೇಲ್ಗಡೆನೂ ಕೂಡ ಅದೇ ರೀತಿಯಾಗಿ ಮಡಚಿ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಚಿಕ್ಕದಾಗಿ ನಾನೀಗ ಮಡ್ಚ್ಕೊಂಡಿದ್ದೀನಲ್ವ, ಈ ರೀತಿ ಮಡಚಿ ಮೇಲ್ಗಡೆನೂ ಕೂಡ ಅದೇ ಅಳತೆಗೇ ನಾವು ಇದನ್ನು ಇಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ನಾವು ಇದನ್ನು ಉಲ್ಟಾ ಮಾಡಿ ಮಡ್ಚ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಇದನ್ನು ಮಡ್ಚ್ಕೊಂಡ್ವಿ ಅಂದರೆ ಇದನ್ನು ಏನು ಕಷ್ಟ ಇರೋದಿಲ್ಲ, ತುಂಬಾ ಈಸಿಯಾಗಿ ಮಡ್ಚ್ಕೊಳ್ಬೋದು. ಹಾಗೆ ಇದರ ವೇಲು ಹಾಗೆ ಇದರ ಪ್ಯಾಂಟು ಎಲ್ಲವನ್ನೂ ಇದರ ಒಳಗಡೆನೇ ಹಾಕಿ ನಾವು ಮಡ್ಚ್ಕೊಳ್ಳೋದ್ರಿಂದ ಈ ಡ್ರೆಸ್ಸನ್ನು ತೆಕ್ಕೊಂಡಾಗ ಎಲ್ಲವೂ ಒಟ್ಟಿಗೆ ಸಿಗುತ್ತೆ. ಇಲ್ಲಾಂದರೆ ಬೇರೆ ಇಟ್ಟಾಗ ಇದನ್ನು ಉಡ್ಕೊಳ್ಳೋದೇ ಒಂದು ಕೆಲಸ ಆಗ್ತಾ ಇರುತ್ತೆ. ನೋಡಿ, ಈ ರೀತಿಯಾಗಿ ಮಡಿಸಿದಾಗ
ನೀಟಾಗಿ ಕಾಣಿಸುತ್ತೆ. ಇದೇ ಥರವಾಗಿ ನೀವು ಮಡಚ್ಕೊಳ್ಬೋದು. ಹಾಗೆ ಇಲ್ಲ ಅಂದರೆ ಇದರ ಡಿಸೈನು ನಮಗೆ ಮೇಲೆ ಕಾಣಿಸೋ ರೀತಿಯಲ್ಲೇ ಇರಬೇಕು ಅಂದರೆ ಇದರ ಪ್ಯಾಂಟು ವೇಲನ್ನು ನಾವು ಒಳಗಡೆ ಸೇರಿಸಿ ಮಡಚ್ಕೊಂಡು ಆ ಡಿಸೈನ್ ಮೇಲೆ ಕಾಣುವಂತೆ ನಾವು ಮಾಡ್ಕೊಳ್ಬೋದು. ನೋಡಿ ಈ ಥರ ಒಂದು ಅಳತೆಯನ್ನು ನೋಡ್ಕೊಂಡು ನಾವು ನೀಟಾಗಿ ಇದರ ಪ್ಯಾಂಟು ವೇಲನ್ನು ಇಟ್ಟು ಈ ಡಿಸೈನ್ನ ಭಾಗ ಏನಿದೆ ಇದನ್ನು ಮೇಲ್ಭಾಗಕ್ಕೆ ಮಡಚಿ ಈ ಥರ ಒಂದು ಇಟ್ಕೊಳ್ಬೋದು. ಇದೇ ರೀತಿ ಇಟ್ಕೊಳ್ಬೋದು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕವರ್ನಲ್ಲಿ ಹಾಕಿ ನಾವು ಇಟ್ಕೊಳ್ಬೋದು. ಆನ್ಲೈನಲ್ಲಿ ಸಿಗುತ್ತಲ್ವ ಡ್ರೆಸ್ಸು ಸ್ಯಾರಿ ಅವುಗಳನ್ನೆಲ್ಲ ನಾವು ಹಾಕಿಟ್ಕೊಳ್ಳುವಂಥದ್ದು, ಅದರಲ್ಲಾದ್ರೂ ಕೂಡ ಇಟ್ಕೊಳ್ಬೋದು. ಇದೇ ರೀತಿ ಇಟ್ಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ವಾರ್ಡ್ರೋಬ್ನಲ್ಲಿ ಇದು ಗೊಂಚ್ಕೊಳ್ಳೋದು ಇಲ್ಲ, ಆರಾಮವಾಗಿ ಜೋಡಿಸ್ಕೊಳ್ಬೋದು. ಹಾಗೆ ಸೀರೆಗಳ ವಿಷಯಕ್ಕೆ ಬಂದರೆ ನೋಡಿ, ಇಷ್ಟು ಫೋಲ್ಡ್ ಅಂತೂ ಮಾಡೇ ಮಾಡ್ತೀವಲ್ವ ಸೀರೆಗಳನ್ನು. ಇಷ್ಟು ಫೋಲ್ಡ್ ಮಾಡಿದ ನಂತರ ಸೀರೆಯನ್ನು ನಾವು ಈ ಥರ ಅದರ ಫೋಲ್ಡರ್ ಏನಿದೆ ತುದಿ ಭಾಗ ಇವುಗಳು ಒಳಗಡೆ ಹೋಗಿ ಸೇರ್ಕೊಳ್ಳೋ ರೀತಿಯಲ್ಲಿ ನಾವು ಈ ಥರ ಮಡಚ್ಕೊಳ್ಳೋದ್ರಿಂದ ಸೀರೆಗಳು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ವಾರ್ಡ್ರೋಬ್ನಲ್ಲಿ. ಹಾಗೆಯೇ ಅವು ಫೋಲ್ಡರ್ಗಳು ಬಿಚ್ಕೊಳ್ಳೋದಿಲ್ಲ. ಇದರ ಬ್ಲೌಸು ಅಥವಾ ಪೆಟಿಕೋಟು ಏನಾದರೂ ಇತ್ತಂತ ಅಂದರೆ ಮ್ಯಾಚಿಂಗ್ಗಳು ಅವನ್ನು ಕೂಡ ನಾವು ಈ ಸೀರೆಯ ಒಳಗಡೆ ಇಟ್ಟು ನಾವು ಮಡ್ಚ್ಕೊಂಡು ಬಿಟ್ವಿ ಅಂದರೆ ಸೀರೆಯನ್ನು ಹಾಕ್ಕೊಳ್ಬೇಕಾದ್ರೆ ಉಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ. ನೋಡಿ ಈ ರೀತಿ ಒಳಗಡೆ ಸೇರಿಸಿ ನಾವು ಮಡ್ಚ್ಕೊಳ್ಳೋದ್ರಿಂದ ಅವು ಬಿದ್ದೋಗೋದಿಲ್ಲ. ನಾವು ಎಷ್ಟೇ ಸೀರೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಜೋಡಿಸ್ಕೊಂಡ್ವಿ ಅಂತ ಅಂದರೂ ಕೂಡ ಅವು ಕಳ್ಕೊಳ್ಳೋದಿಲ್ಲ. ಒಂದು ಸೀರೆಯನ್ನು ನಾವು ಎಳ್ಕೊಂಡ್ರು ಇನ್ನೊಂದು ಸೀರೆ ಏನು ಗೊಂಚೋದಿಲ್ಲ. ಈ ಥರವಾಗಿ ನಾವು ಬ್ಲೌಸು ಪೆಟಿಕೋಟು ಎಲ್ಲವೂ ಸಿಗೋ ರೀತಿಯಲ್ಲಿ ಮಡ್ಚ್ಕೊಳ್ಬೋದು. ಹಾಗೆ ಹ್ಯಾಂಗರ್ಗೆ ಹಾಕಿ ಇಡ್ತೀವಿ ಅಂತ ಅಂದರೆ ನೋಡಿ, ಸೀರೆ ಒಂದು ಕಾಲು ಭಾಗವನ್ನು ಇಲ್ಲಿ ಹ್ಯಾಂಗರ್ಗೆ ಹಾಕ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಈಗ ಪೆಟಿಕೋಟು ಬ್ಲೌಸನ್ನು ಹಾಕಿದ್ದೇನೆ. ಇದು ಕಾಣಿಸ್ದೇ ಇರೋ ರೀತಿನೆಲ್ಲ ನಾವು ಮಡ್ಚ್ಕೊಳ್ಬೋದು. ಇನ್ನುಳಿದ ಭಾಗ ಏನಿದೆ ಅದನ್ನು ನಾವು ಹ್ಯಾಂಗರ್ನ ಮೇಲೆ ಹಾಕಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಪೆಟಿಕೋಟ್ ಆಗ್ಬೋದು, ಬ್ಲೌಸ್ ಆಗ್ಬೋದು, ಯಾವುದೂ ಕೂಡ ಕಾಣಿಸೋದಿಲ್ಲ ಹೊರಗಡೆ. ನಾವು ವಾರ್ಡ್ರೋಬ್ನಲ್ಲಿ ಇದನ್ನು ನಾವು ಹ್ಯಾಂಗ್ ಮಾಡಿ ಇಟ್ಟಾಗ ಸೀರೆಗಳು ನೋಡೋದಕ್ಕೆ ಸೀರೆ ಥರನೇ ಕಾಣಿಸ್ತಾ ಇರುತ್ತೆ. ಒಳಗಡೆ ಇರುವಂಥ ಪೆಟಿಕೋಟು ಬ್ಲೌಸು ಏನೂ ಕಾಣೋದಿಲ್ಲ. ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಮಡ್ಚ್ಕೊಂಡಿದ್ದೀವಿ ಅಂತ ಅನ್ನೋ ರೀತಿಯಲ್ಲೇ ಕಾಣಿಸುತ್ತೆ. ನೋಡಿ ಈ ಥರ ಒಳಗಡೆ ಹಾಕಿ ನಾವು ಫೋಲ್ಡ್ ಮಾಡಿ ಮಡ್ಚ್ಕೊಂಡು ಬಿಡ್ಬೋದು ಆರಾಮವಾಗಿ ಎಲ್ಲ ಸೀರೆಗಳನ್ನು ಇದೇ ರೀತಿಯಾಗಿ. ಹಾಗೆ ಲೆಗ್ಗಿನ್ಸ್ಗಳ ವಿಷಯಕ್ಕೆ ಬಂದರೆ ಲೆಗ್ಗಿನ್ಸ್ಗಳನ್ನು ಅಷ್ಟೇ ನಾವು ನೀಟಾಗಿ ನಾವು ಮಡ್ಚ್ಕೊಂಡ್ರೆ ಈ ಥರ ಕಾರ್ನರ್ ಏನಿದೆ ಇದನ್ನು ಒಳಗಡೆ ಸೇರಿಸಿ ನಾವು ಮಡಚಿ ಈ ಥರ ಮಾಡಿ ಒಂದರ ಮೇಲೊಂದು ಇಟ್ಕೊಂಡ್ವಿ ಅಂದರೆ ತುಂಬಾ ಪ್ಯಾಂಟ್ಗಳನ್ನು ನಾವು ಜೋಡಿಸಿ ಇಟ್ಕೊಳ್ಬೋದು. ನಾವು ಮಡ್ಚ್ಕೊಳ್ಳೋ ರೀತಿಯಲ್ಲಿ ನಮ್ಮ ವಾರ್ಡ್ರೋಬ್ನಲ್ಲಿ ಸೆಟ್ ಆಗುತ್ತೆ. ನೋಡಿ ಈ ಥರ ಆಗಿ ಒಂದರ ಮೇಲೊಂದನ್ನು ನಾವು ಜೋಡಿಸಿ ಇಟ್ಕೊಂಡು ಬಿಡ್ಬೋದು. ಇಲ್ಲ ಅಂದರೆ ಜಾಗಗಳೇ ಸಾಕಾಗೋದಿಲ್ಲ ನಾವು ಹೆಂಗಂದ್ರಂಗೆ ಹೇಳಿ ಮಡ್ಚ್ಕೊಳ್ತಾ ಹೋದರೆ. ಹಾಗೆ ವೇಲ್ಗಳ ವಿಷಯಕ್ಕೆ ಬಂದರೆ ನಾನು ಯಾವ ರೀತಿಯಾಗಿ ವೇಲನ್ನು ಇಟ್ಕೊಳ್ಳೋದಂದರೆ ನೋಡಿ, ಈ ರೀತಿ ವೇಲನ್ನೆಲ್ಲ ಫೋಲ್ಡ್ ಮಾಡಿ ಇದ್ರ ನೀಟಾಗೆಲ್ಲ ಫೋಲ್ಡ್ ಮಾಡಿಕೊಂಡು ಇದನ್ನು ನಾನು ಈ ಥರ ಉಂಡೆ ಬರೋ ರೀತಿಯಲ್ಲಿ ಸುತ್ಕೊಂಡು ಬಿಡ್ತೀನಿ. ರೋಲ್ ಮಾಡೋ ರೀತಿಯಲ್ಲಿ ಇದನ್ನು ವೇಲನ್ನೆಲ್ಲನೂ ಕೂಡ ರೋಲ್ ಮಾಡಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇತ್ತಂತ ಅಂದರೆ ಇಲ್ಲ ಆರ್ಗನೈಸರ್ಗಳು ಸಿಗುತ್ತೆ, ಬಟ್ಟೆ ಆರ್ಗನೈಸರ್ಗಳು ಆನ್ಲೈನಲ್ಲಿ, ಅದನ್ನಾದರೂ ತೆಕ್ಕೊಂಡು ಈ ಥರ ವೇಲ್ಗಳನ್ನೆಲ್ಲವನ್ನು ಕೂಡ ನಾವು ಇಟ್ಕೊಂಡ್ವಿ ಅಂದರೆ ಬಟ್ಟೆಗಳನ್ನು ಎತ್ಕೊಳ್ಬೇಕಾದ್ರೆ ಈಸಿಯಾಗಿ ನಾವು ಎತ್ಕೊಳ್ಬೋದು. ಯಾವುದೇ ಒಂದು ವೇಲನ್ನು ಎತ್ಕೊಳ್ಬೇಕಾದ್ರೂ ಕೂಡ ಇನ್ನೊಂದು ವೇಲು ಗೊಂಚ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ನಾವು ಸೆಟ್ ಮಾಡಿ ಇಟ್ಕೊಂಡ್ವಿ ಅಂದರೆ ಎತ್ಕೊಳ್ಳೋದಕ್ಕೂ ಈಸಿಯಾಗಿರುತ್ತೆ. ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಇದಿಷ್ಟು ವಿಡಿಯೋವನ್ನು ಬಟ್ಟೆಗಳನ್ನು ಯಾವ ರೀತಿಯಾಗಿ ಮಡ್ಚ್ಕೊಳ್ಳೋದು ಅಂತೇಳಿ. ಅದೇ ರೀತಿಯಾಗಿ ನಮ್ಮ ವಾರ್ಡ್ರೂಮ್ನಲ್ಲಿ ಬಟ್ಟೆಗಳನ್ನು ಯಾವ ರೀತಿಯಾಗಿ ಜೋಡಿಸ್ಕೊಳ್ಳೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.